Hi, hello everyone. Welcome back to Bhavishya Blog. ಹಾಯ್ ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಇವತ್ತಿನ ಬ್ಲಾಗ್ನ ಶುರು ಮಾಡಿದ್ದೀನಿ. ಇವತ್ತಿನ ಬ್ಲಾಗ್ ಆ್ಯಕ್ಚುಲಿ ನಾನು ಈವ್ನಿಂಗ್ ಆಗ್ತಾ ಬಂತು, 4:30 ಆಗಿದೆ ಏನೋ. ಸೊ ಇವಾಗಲಿಂದ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಬ್ಲಾಗ್ ಹೇಗಿರುತ್ತೆ ಹೆಂಗಿರುತ್ತೆ ಅಂತ ನೋಡಿ. ಸೊ ಅದಕ್ಕೂ ಮುಂಚೆ ಗೊತ್ತಲ್ಲ ನಿಮಗೆ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಒಂದು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನನ್ನ ನೆಕ್ಸ್ಟ್ ವೀಡಿಯೋ ನಿಮಗೆ ಮೊದಲ ಬಾರಿ ನೀವೇ ನೋಡ್ಬೋದು. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ನಾನು 2 ಡೇಸ್ಗೆ ಬ್ಯಾಗ್ನ ಪ್ಯಾಕ್ ಮಾಡ್ಕೋತಿದ್ದೀನಿ. ಎಲ್ಲಿ ಹೋಗ್ತಿದ್ದೀವಿ ಅಂದರೆ, ಸಡನ್ನಾಗಿ ಇವತ್ತೇ ಬಸ್ ಬುಕ್ ಮಾಡಿದ್ದಾರೆ, ಹಾಗೆ ಇವತ್ತೇ ಪ್ಯಾಕಿಂಗು. ಅಂದರೆ ಜಸ್ಟ್ 2 ಡೇಸ್ಗೆ. ಸೊ ದಟ್ 2 ಡೇಸ್ಗೆ ಎಷ್ಟು ಬೇಕೋ ಅಷ್ಟು ಡೈಪರ್ಸ್ನ ಒಂದು ಕಡೆ 2 ಡೇಸ್ಗೆ ಬೇಕಾಗಿರೋಷ್ಟು ಬಟ್ಟೆನ ತೊಗೊಂಡು ಚಿಕ್ಕ ಟ್ರಾಲಿಲಿ ನಾನು ಹಾಕ್ಕೊಂಡೆ. ಸೊ ಹಾಗೇನೆ ನೈಟು ಭವಿಷ್ಯಂಗೆ 8:30ಗೆ ನಾನು ಊಟ ತಿನ್ನಿಸಿ ಅಭ್ಯಾಸ ಆಗಿದೆ. ಆ ಟೈಮ್ ಸ್ಕಿಪ್ ಮಾಡಿದ್ಲು ಅಂದರೆ ಮತ್ತೆ ಅವಳಿಗೆ ಊಟ ತಿನ್ನಿಸೋದು ಕಷ್ಟ ಸ್ವಲ್ಪ. ಸೊ ದಟ್ ನಾನು ಇವತ್ತು ಮನೆಯಲ್ಲೇ ರೆಡಿ ಮಾಡಿಕೊಂಡು ಬಾಕ್ಸ್ಗೆ ತೊಗೊಂಡೋಗೋಣ ಅಂತ ಹೇಳಿ ಸ್ವಲ್ಪ ಕ್ಯಾಪ್ಸಿಕಮ್ಮು ಮತ್ತು ಇದು ಪನ್ನೀರ್ ಬರುತ್ತಲ್ಲ, ಪನ್ನೀರ್ ಅಂದರೆ ಸ್ಲೈಸ್ ಇರುತ್ತಲ್ಲ ಅದಲ್ಲ, ಜಸ್ಟ್ ಮನೇಲಿ ಮಾಡಿರೋದು ಸ್ವಲ್ಪ ಪನ್ನೀರ್ ಇತ್ತು, ಅದನ್ನು ಉದ್ರಾಗಿ ನಾನು ಹಾಕಿ, ನೀವು ಅದ್ರ ಬದಲಿಗೆ ಬೇಕಾದರೆ ಎಗ್ನ ಹಾಕ್ಕೋಬೋದು. ಸೊ ಈ ರೀತಿ ಒಂಥರ ಕ್ಯಾಪ್ಸಿಕಮ್ ರೈಸ್ ಥರ ಗೊಜ್ಜು ಥರ ಮಾಡಿ ಅದಕ್ಕೆ ನಾನು ರೈಸ್ನ ಹಾಕಿ ಕಲಿಸ್ತಾ ಇದ್ದೀನಿ. ಕಲಿಸಬೇಕಾದ್ರೆ ನಾನು ಸ್ವಲ್ಪ ತುಪ್ಪ ಕೂಡ ಹಾಕ್ಕೊಂಡು ಕಲಿಸ್ತೀನಿ. ಆ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಒಮ್ಮೆ ಈ ರೆಸಿಪಿ ಏನಾದರೂ ಬೇಕು ಅಂದರೆ ನಂಗೆ ಕೇಳಿದ್ರೆ ನಾನು ನೆಕ್ಸ್ಟ್ ಟೈಮ್ ರೆಸಿಪಿ ಇದು ಮಾಡಬೇಕಾದ್ರೆ ನಿಮಗೆ ಶೇರ್ ಮಾಡ್ತೀನಿ. ಈಗ ನೋಡ್ಬೋದು 2 ಸ್ಪೂನ್ ತುಪ್ಪ ಹಾಕಿ ಕಲಸಿದ್ದಾಯಿತು. ಸೊ ಕ್ಯಾಪ್ಸಿಕಮ್ ರೈಸ್ ರೆಡಿ ಆಯಿತು, ಘಮ್ ಅಂತ ಇದೆ. ಸೊ ಈ ಕಡೆ ನೋಡ್ಬೋದು ಬಾಕ್ಸ್ ಕೂಡ ಪ್ಯಾಕ್ ಮಾಡಿಕೊಂಡೆ. ನನಗೆ ಅವ್ರಿಗೆ 2 ಬಾಕ್ಸ್ ರೈಸು ಮತ್ತು ಒಂದು ಸ್ವಲ್ಪ ಟೊಮೊಟೊ ಗೊಜ್ಜು, ಚಪಾತಿ. ನೈಟ್ ಊಟ ಅಲ್ವಾ, ಸೊ ಸ್ವಲ್ಪ ಚಪಾತಿ ಇದ್ದರೆ ಚೆಂದ ಅಂತ ಹೇಳಿ ಸ್ವಲ್ಪ ಚಪಾತಿ ಕೂಡ ಮಾಡಿಕೊಂಡೆ. ಹಾಗೆ ಅವಳಿಗೆ ಹಾಲು ತಗೊಂಡು, ಸೊ ಇವಾಗ ನಾನು 1 ಬ್ಯಾಗಿಗೆ ಫುಡ್ನ ಇಟ್ಕೋತೀನಿ. 1 ಟ್ರಾಲಿ ಬ್ಯಾಗ್ ಆಲ್ರೆಡಿ ರೆಡಿ ಆಗಿದೆ, ಅಂದರೆ ಕ್ಲೋತ್ಸ್ ಎಲ್ಲ ಜಸ್ಟ್ 2 ಡೇಸ್ಗಲ್ವಾ. ಸೊ ದಟ್ ಈಗ ಇದನ್ನೆಲ್ಲ ಒಂದು ಬ್ಯಾಗಿಗೆ ಇಟ್ಕೊಂಡು ಇವಾಗ ರೆಡಿಯಾಗಿ ಮನೆಯಿಂದ ಸ್ವಲ್ಪ ದೂರ ನೆಡ್ಕೊಂಡು ಬಂದು ಇಲ್ಲಿ ವೆಯ್ಟ್ ಮಾಡಬೇಕು. ಇಲ್ಲಿಂದ ನಮಗೆ ಅಂದರೆ ಇದು ವಾಕಬಲ್ ಡಿಸ್ಟೆನ್ಸ್ ಇರುತ್ತೆ. ಸೊ ಇಲ್ಲಿಂದ ನಮಗೆ ಚಿಕ್ಕ ಮಿನಿ ಬಸ್ ಬರುತ್ತಲ್ಲ, ಒಂಥರ ಚಿಕ್ಕ ಬಸ್ಗಳಲ್ಲಿ ಇಲ್ಲಿಂದ ಪಿಕ್ ಮಾಡಿಕೊಂಡು ಅವರ ಒಂದು ಆಫೀಸ್ ಇರುತ್ತಲ್ಲ, ಅಂದರೆ ನಾವು ಟ್ರಾವೆಲ್ ಬುಕ್ ಮಾಡಿರ್ತೀವಲ್ಲ ಬಸ್ ಟ್ರಾವೆಲ್ಲು, ಸೊ ಅಲ್ಲಿಗೆ ಡ್ರಾಪ್ ಮಾಡ್ತಾರೆ. ನೋಡ್ಬೋದು ಈ ಥರ ಚಿಕ್ಕ ಬಸ್ಸಲ್ಲಿ ನಮ್ಮನ್ನು ಇವಾಗ ಇಲ್ಲಿ ಪಿಕ್ ಮಾಡ್ಕೊಂಡು ಹೋಗೋದಕ್ಕೆ ಬಂದಿದ್ದಾರೆ ಬಸ್ ಅವರು. ಇವಾಗ ಹತ್ತುತ್ತೀವಿ. ಸೊ ನಾನು ಅಲ್ಲಿ ಹೋಗಿ ನಿಮ್ಮನ್ನು ಭೇಟಿ ಆಗ್ತೀನಿ. ನೋಡ್ಬೋದು ಬಂದಾಯಿತು ಇಲ್ಲಿ ಆಫೀಸ್ಗೆ. ಸೊ ಇವರು ಏನೋ ಟಿಕೆಟ್ನೆಲ್ಲ ಬುಕ್ ಮಾಡಿದ್ರಲ್ಲ, ಅದನ್ನು ಇಲ್ಲಿ ಆಫೀಸಲ್ಲಿ ಕೇಳಿಲ್ಲ, ಜಸ್ಟ್ ಕೇಳ್ತಾರೇನೋ ಅಂತ ಇಟ್ಕೊಂಡಿದ್ದಾರೆ. ಸೊ ನೋಡ್ಬೋದು ನಾನು ಒಳ್ಳೆ ಲಗೇಜ್ ಗರ್ಲ್ ಆಗಿಬಿಟ್ಟಿದ್ದೀನಿ. ಒಂದು ಕಡೆ ಈ ಥರ ಫುಡ್ದು ಒಂದು ಬ್ಯಾಗು, ಒಂದು ಕಡೆ ನನ್ನ ಟ್ರಾಲಿ ಇಟ್ಕೊಂಡು ಅದರಲ್ಲೂ ಒಂದು ಬ್ಯಾಗ್ ಸುಮ್ಮನೆ ತಗೊಂಡಿದ್ದೀನಿ. ಇದೇ ನೋಡ್ಬೋದು KBN ಅಂತ ಇವ್ರದ್ದೊಂದು ಟ್ರಾವೆಲರ್ದು ಆಫೀಸ್ ಇದು. ಸೊ ಕರ್ಕೊಂಬಂದು ಎಲ್ಲರನ್ನೂ ನೋಡಿ, ಎಲ್ಲ ಪ್ಯಾಸೆಂಜರ್ಸ್ ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಒಂದು 2-3 ಬಸ್ಸಲ್ಲಿ ಮಿನಿ ಬಸ್ಸಲ್ಲಿ ಎಲ್ಲ ಕಡೆನೂ ಕರ್ಕೊಂಬಂದು ಇಲ್ಲಿ ಡ್ರಾಪ್ ಮಾಡ್ಕೋತಾರೆ. ಸೊ ನೋಡ್ಬೋದು ಇದೇ ಇವಾಗ ನಾವು ಹೊರಟಿರೋ ಅಂಥ ಬಸ್ಸು. ಸೊ ಇವರೆಲ್ಲ ಪ್ಯಾಸೆಂಜರ್, ನಮ್ಮ ಜೊತೆ ಬರೋ ಅಂಥ ಪ್ಯಾಸೆಂಜರ್ಸ್. ಇವಾಗ ಈ ಬಸ್ಸಲ್ಲಿ ಹೋಗಬೇಕು. ಆ್ಯಕ್ಚುಲಿ ಸಲ AC ಬಸ್ನೇ ಮಾಡ್ತಿದ್ವಿ, ಇವ್ರು ಮಾಡೋಣ ಅಂದರು. ಬಟ್ ತುಂಬ ವಿಂಟರ್ ಇದೆ, ತುಂಬ ಚಳಿ ಇದೆ, AC ಬಸ್ಸು ನೀಡಿಲ್ಲ. ಸುಮ್ಮನೆ 1000 ರೂಪಿ ಎಕ್ಸ್ಟ್ರಾ, ಇಬ್ಬರಿಗೂ 1000 ಅಂದರೆ 2000 ರೂಪಿ ಎಕ್ಸ್ಟ್ರಾ ಸುಮ್ಮನೆ ವೇಸ್ಟ್ ಆಗುತ್ತೆ ಬಿಡು. ಸಮ್ಮರ್ ಆಗಿದ್ದರೆ ಓಕೆ ಅನ್ಬೋದಿತ್ತು. ಸೊ ನಾನೇನೇ ಇವರಿಗೆ ಹೇಳಿ ಬೇಡ ಅಂತ ಹೇಳಿ 2000 ರೂಪಿ ನಾನು ಸೇವ್ ಮಾಡಿದ್ದೀನಿ. ಸೊ ನಾನು AC ಬುಕ್ ಮಾಡಿದ್ವಿ. ಸೊ ಸದ್ಯ ಥ್ಯಾಂಕ್ ನಮಗೆ ಲೋಯರೇ ಸಿಕ್ಕಿದೆ. ಸಡನ್ನಾಗಿ ಇವತ್ತೇ ಬುಕ್ ಮಾಡಿದಾಗ ಎಲ್ಲ ಫುಲ್ಲಾಗಿರುತ್ತೆ ಲೋಯರಲ್ಲಿ, ಅಪ್ಪರ್ ಸಿಗ್ತಾ ಇರುತ್ತೇನೋ. ಭವಿಷ್ಯನ ಇಟ್ಕೊಂಡು ಅಪ್ಪರಲ್ಲಿ ಇಳಿಯೋದು ಹತ್ತೋದು ತುಂಬ ಸ್ವಲ್ಪ ಕಷ್ಟ ಅನಿಸುತ್ತೆ. ಅವಳು ಬೇರೆ ತುಂಬ ಇತ್ತೀಚೆಗೆ ನಾಟಿನೆಸ್ಸು. ಸೊ ಥ್ಯಾಂಕ್ ನಮಗೆ ಲೋಯರ್ ಸಿಕ್ಕಿದ್ದು ಕೋಚು. ಸೊ ಇವಾಗ ನೋಡ್ಬೋದು ಅವಳೆಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದಾಳೆ. ಅವಳಿಗೇನಾದರೂ ಈ ರೀತಿ ಹೊರಗೇನಾದರೂ ಬರ್ತೀವಿ ಅಂದರೆ ಒಂಥರ ಎಕ್ಸೈಟ್ಮೆಂಟು, ಒಂಥರ ನಾಟಿನೆಸ್ ಇನ್ನೂ ಜಾಸ್ತಿನೇ ಆಗುತ್ತೆ. ಸೊ ಇವಾಗ ಬಸ್ಸು ಇನ್ನೂ ಮೂವ್ ಮಾಡಿಲ್ಲ, ಇನ್ನು ಪ್ಯಾಸೆಂಜರ್ಸ್ಗೆ ವೆಯ್ಟಿಂಗು ಏನೋ ಗೊತ್ತಿಲ್ಲ. ಒಂದು 10 ಮಿನಿಟ್ಸು ನಾವು ಇಲ್ಲೇ ಬಸ್ಸಲ್ಲಿ ಕೂತ್ಕೊಂಡೇ ವೆಯ್ಟ್ ಮಾಡಿಸ್ತಾ ಇದ್ದಾರೆ. ಸೊ ನೋಡೋಣ, ಎಲ್ಲಿಗೆ ಹೋಗ್ತಿದ್ದೀವಿ ಅಂತಲೇ ಹೇಳಿಲ್ಲ ಅಲ್ವಾ ನಿಮಗೆ. ಆ್ಯಕ್ಚುಲಿ ಇವತ್ತು ನಾಳೆಗೆ ನಮ್ಮ ಮಾವನವ್ರದ್ದು ನಾಳೆ ಅಂದರೆ ನಾವು ಇವತ್ತು ಹೋಗಿ ಮಾರ್ನಿಂಗ್ ಅಲ್ಲಿ ಹೋಗಿ ರೀಚ್ ಆಗಿ ನಾಡಿದ್ದು
ಇವತ್ತು ಹೋಗ್ತಾ ಇದ್ದೀವಿ. ನಾಡಿದ್ದು ನಾವಲ್ಲಿ ಹೋಗಿ ಎಲ್ಲ ಮುಗಿಸ್ಕೊಂಡು ಮತ್ತೆ ಅವತ್ತಿಂದು ಈವ್ನಿಂಗ್ ನೈಟೇ ಬಸ್ ಎಗೇನ್ ರಿಟರ್ನ್ ಬಸ್ ಬುಕ್ ಮಾಡಿದ್ದೀವಿ. ಅವ್ರದ್ದು 1 ಇಯರ್ದು, ಅಂದರೆ ನಮ್ಮ ಮಾವ ತೀರೋಗಿ ನಮ್ಮನ್ನೆಲ್ಲ ಬಿಟ್ಟೋಗಿ 1 ವರ್ಷ ಆಯ್ತಲ್ವ, 1 ವರ್ಷದ ಕಾರ್ಯ ಮಾಡೋಣ ಅಂತ ಹೇಳಿ ಸಡನ್ನಾಗಿ ಪ್ಲ್ಯಾನ್ ಮಾಡಿ ಹೋಗ್ತಾ ಇದ್ದೀವಿ. ನೋಡ್ಬೋದು ಬಸ್ಸಲ್ಲಿ ವಾಟರ್ ಬಾಟಲ್ಲು ಒಬ್ಬೊಬ್ಬರು ಪ್ಯಾಸೆಂಜರ್ಗೂ ಒಂದೊಂದು ಬಾಟಲ್ ಈ ಥರ ವಾಟರ್ ಬಾಟಲ್ ಕೂಡ ಕೊಡ್ತಾರೆ. ಬಟ್ ನಾನು ಸೇಫರ್ ಸೈಡ್ ತೊಗೊಂಬಂದಿದ್ದೀನಿ. ಸೊ ಕೊಟ್ಟಿದ್ದನ್ನು ಕಲೆಕ್ಟ್ ಮಾಡಿ ಇವಾಗ ಬಸ್ ಮೂವ್ ಆಗ್ತಿದೆ, ನೋಡ್ಬೋದು ಹೋಗ್ತಾ ಇದ್ದೀವಿ. ಸೊ ಇವಾಗ ಭವಿಷ್ಯಂಗೆ ಸ್ವಲ್ಪ ಊಟ ಮಾಡಿಸೋಣ ಅಂತ ಹೇಳಿ ಅವ್ರ ಪಪ್ಪ ಊಟ ಮಾಡಿಸ್ತಾರೆ. ನಾನು ಸ್ವಲ್ಪ ಸ್ನ್ಯಾಕ್ಸ್ ಕೂಡ ತೊಗೊಂಬಂದಿದ್ದೆ, ಅದನ್ನು ತಿಂದ್ಕೊಂಡು ಹೀಗೆ ಕಾಲ ಕಳೀತಾ ಇದ್ದೀವಿ. ಅದು ಊಟ ಎಲ್ಲ ಮಾಡಿಕೊಂಡು ಹಾಗೆ ಹೋಗ್ತಾ ಇದ್ವಿ. ನೋಡ್ಬೋದು ಹೈದ್ರಾಬಾದ್ನ ಬಿಟ್ಟು ಹೋಗ್ತಾ ಇದೆ ಬಸ್ಸು. ಎಗೇನ್ ಇವಾಗ ಸ್ವಲ್ಪ ದೂರ ಆದಮೇಲೆ ಸ್ವಲ್ಪ ಹಂಗೆ ಮಲ್ಕೊಂಡಿದ್ವಿ. ಅಷ್ಟೊತ್ತಿಗೆ ನಮಗೆ ಅಂದರೆ ಟಾಯ್ಲೆಟ್ಗೆ ಹೋಗೋರು ರೆಸ್ಟ್ ಒಂದು 15 ಮಿನಿಟ್ಸ್ ಇಲ್ಲಿ ಬ್ರೇಕ್ ಕೊಡ್ತಾರೆ, ಬಸ್ ಅಲ್ವಾ. ಸೊ ದಟ್ ಒಂದು ನೈಟ್ಗೆ ನಮಗೆ 3 ಟೈಮ್ಸು ಬಸ್ನ ಸ್ಟಾಪ್ ಮಾಡ್ತಾರೆ. 10 ಮಿನಿಟ್ಸು 15 ಮಿನಿಟ್ಸು ಆ ರೀತಿ ಬ್ರೇಕ್ ಕೂಡ ಕೊಡ್ತಾರೆ. ಸೊ ಅದರಿಂದ ನಮಗೇನು ಅಷ್ಟೊಂದು ಬಸ್ಸಲ್ಲಿ ತೊಂದರೆ ಆಗೋ ಥರ ಫೀಲ್ ಏನಾಗೋಲ್ಲ. ನೋಡಿ ಇವಳು ಆಲ್ರೆಡಿ ಒಂದು ಜಂಪ್ ನಿದ್ದೆ ಮಾಡಿ ಎದ್ದು ಈ ರೀತಿ ಇದನ್ನು ಏನು ಲೇಸ್ನ ತೊಗೊಂಡು ತಿಂತಾ ಇದ್ದಾಳೆ. ಇವರು ಟೀ ಬೇಕಾ ಅಂತ ಹೇಳಿದ್ರು. ಸೊ ನನಗೆ ಟೀನ ಅವರು ಟೀ ಕುಡಿತಿಲ್ಲ, ನನಗೆ ಟೀ ಕುಡಿಸ್ತಾ ಇದ್ದಾರೆ. ನಾನೊಂಥರ ಟೀ ಲವರ್. ಅದರಲ್ಲಿ ಈ ಚಳಿಗೆ ಈ ಥರ ಹೊರಗೆ ಬಂದಾಗ ಟೀ ಕುಡಿದ್ರೆ ಹೊರಗೆ ಮಾಡೋವಂಥ ಟೀ ಏನೋ ಒಂಥರ ಚೆನ್ನಾಗಿರುತ್ತೆ. ಸೊ ಒಂದು ಟೀ ಕುಡ್ಕೊಂಡು ಹೆಂಗೋ ಟೈಮ್ ಪಾಸ್ ಮಾಡಿಕೊಂಡು, ಬಟ್ ನನಗೆ ಈ ಟ್ರೈನಲ್ಲಿ ಹೋಗೋದಕ್ಕಿಂತ ಈ ಬಸ್ಸೇ ಒಂದು ಸತಿ ಕಂಫರ್ಟಬಲ್ ಅನ್ನೋ ಫೀಲ್ ಅನಿಸುತ್ತೆ, ಅದೇನೋ ಗೊತ್ತಿಲ್ಲ. ಸೊ ಹೇಗೆ ನಾವು ಬಸ್ ಒಳಗೆ ಬಂದು ಇವಾಗ ಬಿಟ್ವಿ. ಬೆಳಗ್ಗೆನೇ ಇವಾಗ ನಿಮಗೆ ಸಿಗೋದು. ಸೊ ಮಾರ್ನಿಂಗ್ ನೋಡ್ಬೋದು ಟೈಮು ಎಷ್ಟಾಗಿದೆ, 6 ಏನೋ 5:30 ಏನೋ ಸಮಥಿಂಗ್ ಇದೆ. ಸೊ ಇವಾಗ ನಾವು ಬ್ಯಾಂಗ್ಳೂರಲ್ಲಿರೋ ಹೆಬ್ಬಾಳು ಬ್ರಿಡ್ಜ್ ಇದೆಯಲ್ಲ, ಹೆಬ್ಬಾಳು ಬಂದುಬಿಟ್ಟು ಸಿಗ್ನಲಲ್ಲಿ ಅಲ್ಲಿ ನಮಗೆ ಡ್ರಾಪ್ ಮಾಡಿದ್ರು. ಸೊ ಅಲ್ಲಿಂದ ನಮ್ಮ ಭಾವ ಬಂದು, ಆ್ಯಕ್ಚುಲಿ ನನ್ನ ತಮ್ಮ ಬರಬೇಕಿತ್ತು, ಅವನೇನೋ ಡ್ಯೂಟಿಗೆ ಹೋಗಿ ಬಂದು ಏನೋ ಟಯರ್ಡಾಗಿ ಮಲಗಿದ್ದೀನಿ, ನೈಟ್ ಶಿಫ್ಟ್ ಇತ್ತು ಏನೋ ಗೊತ್ತಿಲ್ಲ. ಬಟ್ ಅವನ ಬದಲು ನಮ್ಮ ಭಾವನ ಕಳಿಸಿದ್ರು. ಸೊ ಇಲ್ಲಿಂದ ಇವಾಗ ನಾವು ಹೆಬ್ಬಾಳದಿಂದ ಎಗೇನು ನಮ್ಮ ಅಮ್ಮನ ಮನೆಗೆ ನೆಕ್ಸ್ಟ್ ಪಯಣ ಅಮ್ಮನ ಮನೆಗೆ ಹೋಗ್ತಾ ಇದ್ದೀವಿ. ನೋಡ್ಬೋದು ಬ್ಯಾಗ್ ಇಟ್ಕೊಂಡು. ಇದು ಬಂದುಬಿಟ್ಟು ನನ್ನ ತಮ್ಮ ರೀಸೆಂಟಾಗೆ ಅವನು ಇನ್ನೂ ಇವಾಗ ಕಲಿತಾ ಇರೋದ್ರಿಂದ ಫಸ್ಟು ಹಳೆ ಕಾರಲ್ಲೇ ಇರಲಿ 2 ಇಯರ್ಸ್ ಅಂತ ಹೇಳಿ ಫುಲ್ ಎಕ್ಸ್ಪರ್ಟ್ ಆದಮೇಲೆ ಹೊಸದಕ್ಕೆ ಇನ್ವೆಸ್ಟ್ ಮಾಡೋಣ ಅಂತೇಳಿ ಈಗ ಹೋಗ್ತಾ ಇರೋ ಕಾರು ಅವನು ತೊಗೊಂಡಿದ್ದು ಸೆಕೆಂಡ್ ಹ್ಯಾಂಡ್ಲು. ತುಂಬ ಹಳೆ ಕಾರೇನೆ, ಸ್ಯಾಂಟ್ರೋ. ಬಟ್ ನಾನು ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ, ಹೆಂಗೋ ನಮಗೆ ಈ ರೀತಿ ಬಂದಾಗ ಹೋದಾಗ ಈ ರೀತಿ ಇಷ್ಟಾದರೂ ಯೂಸ್ ಆಗೋದಕ್ಕೆ ಸಿಕ್ಕಿತ್ತಲ್ಲ, ನನಗೆ ಅದು ಖುಷಿ ಅಂತ. ಹಾಗೆ ಬನ್ನಿ ನಮ್ಮ ನಿಯರ್ ಲೇಔಟ್ ಬಂದ್ವಿ. ನಮ್ಮದು ಹೊಸ ಲೇಔಟ್ ನೋಡಿ ಇದೇನೆ. 2 ಇಯರ್ಸ್ ಬ್ಯಾಕ್ ಇಲ್ಲಿ ಎಷ್ಟು ಹೆಂಗಿತ್ತು ಅಂದರೆ ರೇರಾಗಿ ಮನೆಗಳು ಕಾಣಿಸ್ತಿತ್ತು. ಅದೇ ಜಸ್ಟ್ 2 ಇಯರ್ಸ್ಗೆ ಎಷ್ಟು ಡೆವಲಪ್ ಆಗಿದೆ ಅಂದರೆ BDA ಲೇಔಟ್ ಇದು. ಸೊ ಇಷ್ಟು ಫಾಸ್ಟಾಗಿ ಆಗಿದೆ. ನಮ್ಮ ಸೈಟ್ ಕೂಡ ಇದೇ ಏರಿಯಾದಲ್ಲಿರೋದು. ನಮ್ಮ ತಂಗಿ ಅವ್ರದ್ದು ಆಲ್ರೆಡಿ ಸೈಟ್ ತೊಗೊಂಡು ಮನೆ ಕಟ್ಸಿದ್ದಾರೆ. 1 ಇಯರ್ ಆಯಿತು ಅವ್ರು ಕಟ್ಟಿಸಿ. ಸೊ ನಾವು ಒಳ್ಳೆ ಏರಿಯಾ, BDA ಲೇಔಟು, ಸಿಟಿಗೂ ತುಂಬ ಹತ್ತಿರ ಇದೆ ಅಂತ ಹೇಳಿ ಇಲ್ಲೇ ತೊಗೊಂಡ್ವಿ. ನೋಡಿ ಹೊಸ್ದಾಗೆ ಆಗಿರೋವಂಥ ಲೇಔಟು ಎಷ್ಟು ಸಖತ್ತಾಗಿದೆ. ಸೊ ಮನೆಗೆ ಬಂದಿದ್ದ ತಕ್ಷಣವೇ ನಾನು ಅಂದರೆ ಅವ್ರ ತಾತ ವೆಯ್ಟ್ ಮಾಡ್ತಿದ್ದಾರೆ. ನಾವು ಫೋನ್ ಮಾಡಿ ಬರ್ತಾಯಿದ್ದೀವಿ ಅಂತ ಹೇಳಿದ್ವಲ್ಲ, ಎಷ್ಟೊತ್ತಿಗೆ ಬರ್ತಾರೋ ಅಂತ ವೆಯ್ಟ್ ಮಾಡ್ತಿದ್ರು. ಸೊ ಫೈನಲಿ ಅಮ್ಮನ ಮನೆಗೆ ರೀಚ್ ಆದ್ವಿ. ಇವಾಗ ಅವ್ರ ಅಜ್ಜಿ ತಾತ ಅವಳ ಜೊತೆ ಆಟ ಆಡೋವರೆಗೂ ಅವರು ಮಿಸ್ ಮಾಡ್ಕೊಂಡಿರೋದು ಅಷ್ಟು ಫೀಲ್ ಮಾಡೋವರೆಗೂ ಇವಾಗ ಒಂಥರ ಅವಳನ್ನ ಬಿಡೋಲ್ಲ ಇವಾಗ. ಸೊ ಇದೇ ಅಮ್ಮನ ಮನೆ. ಫೈನಲಿ ಮಾರ್ನಿಂಗ್ ಅಮ್ಮನ ಮನೆಗೆ ಬಂದು ಇದ್ದೀವಿ. ನೋಡ್ಬೋದು ಭವಿಷ್ಯ ಆಲ್ರೆಡಿ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾಳೆ. ನಾನನ್ನಂತೂ ಬಿಡ್ತಾನೆ ಇಲ್ಲ ಅವಳು. ಲಾಸ್ಟ್ ಟೈಮ್ ಬಂದಾಗೆಲ್ಲ ಈ ರೀತಿ ನನ್ನನ್ನು ಬಿಟ್ಟು ಅವಳು ಯಾರ ಜೊತೆಗೂ ಆಟ ಆಡ್ತಿರ್ಲಿಲ್ಲ. ನಮ್ಮ ಅಪ್ಪ ಅಮ್ಮ ಇವತ್ತು ಖುಷಿ ಪಡ್ತಿದ್ದಾರೆ, ನಿನ್ನ ಮಗಳು ದೊಡ್ಡೋಳಾಗ್ಬಿಟ್ಲು, ನಮ್ಮ ಜೊತೆ ಎಲ್ಲ ಆಟ ಆಡ್ತಿದ್ದಾಳೆ ಇವಾಗ ಅಂತ ಹೇಳಿ. ಸೊ ಅವ್ರಿಗೂ ಒಂಥರ ಖುಷಿ ಆಗ್ತಾಯಿದೆ. ನೋಡ್ಬೋದು ಇದೆಲ್ಲ ಲಗೇಜ್ ನಾನೇ ಅಲ್ಲಿ ಇಲ್ಲಿ ಮೆಸ್ಸಿಯಾಗಿ ಬಿಟ್ಟು, ಅಮ್ಮ ಇವತ್ತು ನೀವು ಬರ್ತಿದ್ದೀರಾ ಅಂತ ಹೇಳಿ ಏನೋ ಸ್ಪೆಷಲ್ ತರಿಸಿದ್ದೀನಿ, ಮಾಡ್ತಾಯಿದ್ದೀನಿ ಅಂದರು. ಸೊ ನಮ್ಮಪ್ಪ ನಿಮ್ಮಮ್ಮಂಗಿಂತ ನೀನೇ ಚೆನ್ನಾಗಿ ಮಾಡ್ತೀಯ, ನೀನೇ ಮಾಡು ಮಗಳೇ, ನಮಗೂ ನಿನ್ನ ಕೈ ಅಂದರೆ ನಾನು ಮಾಡೋ ಅಡುಗೆ ಚೆನ್ನಾಗಿರುತ್ತೆ ಅಂತ ಹೇಳಿಟ್ಟೆ. ನಾವು ಅಮ್ಮಂದು ಕೆಲವು ಅಡುಗೆ ಚೆನ್ನಾಗಿರುತ್ತೆ, ಬಟ್ ಇವತ್ತು ನಾವು ಬಿರಿಯಾನಿ ಮಾಡ್ತಿರೋದ್ರಿಂದ ನೀನೇ ಮಾಡು ಬಾಗು ಅಂತ ಪಪ್ಪ ಅಲ್ಲಿಂದನೇ ಹೇಳ್ತಿದ್ದಾರೆ. ನಾನು ವೀಡಿಯೋ ಮಾಡ್ಕೊತಿದ್ದೆ, ನೀನೇ ಮಾಡು ಬಾಗು, ನಿಮ್ಮಮ್ಮ ಬೋರ್ ಆಗಿದೆ ನಮಗೆ ಅಂತ. ಸೊ ಅಮ್ಮ ಇವಾಗ ಟೀ ಕೊಡ್ತಾ ಇದ್ದಾರೆ, ಎಲ್ಲ ರೆಡಿ ಮಾಡಿಕೊಡ್ತಾರೆ. ಸೊ ನಾನು ಮಾಡ್ತೀನಿ ಬಿರಿಯಾನಿನ ಅಂತ ಹೇಳಿ ಕಮಿಟಾಗಿ ಆಯಿತು. ಸೊ ನಾನು ಅಷ್ಟರಲ್ಲಿ ಇವಾಗ ಬ್ರಷ್ ಎಲ್ಲ ಮುಗಿಸಿ ನಂದು ಮಾರ್ನಿಂಗ್ ಕೆಲಸನೆಲ್ಲ ಮುಗಿಸಿ ಇವಾಗ ಟೀ ಕುಡಿತಾ ಇದ್ದೀನಿ.
ಸೊ ಟೀ ಕುಡಿದ ತಕ್ಷಣವೇ ಅಮ್ಮ ಎಲ್ಲ ರೆಡಿ ಮಾಡಿದರು ಬಿರಿಯಾನಿಗೆ. ಸೊ ನಾನಿಲ್ಲಿ ಮಸಾಲೆ ಈ ರೀತಿ ಬಾಣಲಿಲಿ ಫಸ್ಟ್ ಮೊದಲಿಗೆ ಫ್ರೈ ಮಾಡ್ಕೋತಿದ್ದೀನಿ. ಸ್ವಲ್ಪ ಮಸಾಲೆನ ನಾನು ಫ್ರೈ ಮಾಡಿ ಬಿರಿಯಾನಿಗೆ ಹಾಕ್ತೀನಿ. ಈ ರೀತಿ ಜಸ್ಟ್ ಬೆಳ್ಳುಳ್ಳಿ, ಈರುಳ್ಳಿ, ಒಂದೇ ಒಂದು ಈರುಳ್ಳಿ ಹಾಕ್ತೀನಿ. ಈರುಳ್ಳಿ ಹಾಕಲಿಲ್ಲ ಅಂದರೂ ನಡೆಯುತ್ತೆ, ಬಟ್ ನಾನು ಹಾಕ್ತೀನಿ. ಸ್ವಲ್ಪ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಚಕ್ಕೆ, ಲವಂಗ, ಅದೇನೋ ಇನ್ನೊಂದು ಬರುತ್ತೆ, ಅದನ್ನು ಚಕ್ರ ಥರ ಇರ್ತಲ್ಲ ಅದಷ್ಟು. ಈಗ ಅದನ್ನು ಅಮ್ಮಂಗೆ ಗ್ರೈಂಡ್ ಮಾಡ್ಕೊಡೋಕೆ ಕೊಟ್ಟು ಈಗ ಇಲ್ಲಿ ಒಗ್ಗರಣೆಗೆ ಹಾಕೋತಾ ಇದ್ದೀನಿ 2 ಏಲಕ್ಕಿ, ಚಕ್ಕೆ ಎಲ್ಲ. ಆ ಮಸಾಲೆ ಈಗ ಇದರಲ್ಲಿ ನಾನು ಅದು ಪೀಸ್ನ ಹಾಕ್ಕೊಂಡು ನಾನು ಫ್ರೈ ಮಾಡ್ಕೋತೀನಿ. ಸೊ ನನ್ನ ಬ್ಲಾಗಲ್ಲಿ ನಾನು ವೆಜ್ ತೋರಿಸೋ ಆಗಿಲ್ಲ. ನಾವಿರೋ ಮನೆ ಬಂದುಬಿಟ್ಟು ಅಂದರೆ ಈ ಬ್ಯಾಂಗ್ಳೂರು ಮನೆ ಅಲ್ಲ, ನಾವು ಹೈದ್ರಾಬಾದಲ್ಲಿರೋ ಮನೆ ಜೈನ್ ಮನೆ ಅಲ್ವಾ. ಸೊ ದಟ್ ನಾನು ಹಾಗಾಗಿ ಅದನ್ನು ತೋರಿಸೋದಿಲ್ಲ ರೆಸಿಪೀಸ್ನ. ಸೊ ಯಾಕಂದರೆ ನನ್ನ ಸಬ್ಸ್ಕ್ರೈಬರು ಆಲ್ಮೋಸ್ಟ್ ಅವರೇ ಇರೋದ್ರಿಂದ ಸೊ ದಟ್ ನಾನು ಅದನ್ನ ಸ್ಕಿಪ್ ಮಾಡಿದೆ. ಇಲ್ಲಿ ನೋಡ್ಬೋದು ಭವಿಷ್ಯ ಮತ್ತು ಅವ್ರ ತಾತ ಇಲ್ಲಿ ಬೀದಿಲಿ ಹಂಗೆ ಹೋಗ್ತಾ ಇರುತ್ತಲ್ಲ ಹಸುಗಳು, ಅದನ್ನು ನೋಡಿ ಇವಳು ಅಂಬ ಅಂದ್ಲಂತೆ. ಪಾಪ ಅದಕ್ಕೇ ಅದು ಪಾಸ್ ಆಗಿಬಿಡುತ್ತೆ. ಸೊ ಅದಕ್ಕೆ ಸ್ವಲ್ಪ ಹಿಂಗೆ ಅವಾಗ ಏನಾದರೂ ಹಿಂಗೆ ಕೊಡ್ತಾರಂತೆ. ಸೊ ರೈಸ್ ಕೊಡ್ತಾ ಇದ್ದಾರೆ ಅವಳು, ಅಂದರೆ ಮೊಮ್ಮಗಳು ಅದ್ರ ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಲಿ, ಆಟ ಆಡಲಿ ಅಂತ. ನೋಡಿ ಅವ್ರ ಐಡಿಯಾನ ಈ ರೀತಿ ತಟ್ಟೆಲಿ ಅಕ್ಕಿ ಕೊಟ್ಟು ತಿನ್ನಿಸ್ಕೊಂಡಿರ್ತಾರೆ. ಅಷ್ಟೊತ್ತಿಗೆ ಇವಳು ನೋಡಿ ಆಟ ಆಡ್ತಾಳೆ ಅಂತ ಹೇಳಿ ನಮ್ಮಪ್ಪಂದು ಐಡಿಯಾ. ನಮ್ಮಪ್ಪ ಸ್ವಾಮಿ ಮಾಡ್ಕೊ ಅಂತ ಹೇಳ್ಕೊಡ್ತಿದ್ದಾರೆ ಅವಳಿಗೆ. ಸೊ ಹೀಗೆ ಹೋಗ್ತಾ ಇದೆ ನಮ್ಮ ದಿನ. ಈಗ ಟಿಫನ್ ಏನೋ ನಾನು ರೆಡಿ ಮಾಡಿ ಬಂದಿದ್ದೀನಿ, ಬಟ್ ಈಗ ತಿಂದ ತಕ್ಷಣ ನಾವು ಪಟ ಅಂತ ರೆಡಿಯಾಗಿ ಇಲ್ಲಿಂದ ಮತ್ತೆ ನಾವು ಬ್ಯಾಗ್ ಪ್ಯಾಕ್ ಮಾಡಿಕೊಂಡು, ಅಂದರೆ ನಂದು ಆಲ್ರೆಡಿ ಲಗೇಜ್ ಪ್ಯಾಕ್ ಇರೋದೇ ಇರುತ್ತೆ, ಬಟ್ ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಅಗೇನ್ ನಮ್ಮ ಹಸ್ಬೆಂಡ್ ಮನೆಗೆ, ಅಂದರೆ ಇಲ್ಲಿಂದ ಮೈಸೂರಲ್ಲ ಹನ್ನೂರು ಸೈಡು. ಸೊ ಅಲ್ಲಿಗೆ ಓಡಬೇಕು. ನೋಡಿ 1/2 ಅವರ್ಗೆ ಒಬ್ಬೊಬ್ಬರ ನನಗೆ 1 ಅವರ್ ಆಯಿತು ಎಲ್ಲ ರೆಡಿ ಆಗೋದಕ್ಕೆ. ಸೊ ರೆಡಿಯಾಗಿ ಇವಾಗ ಈ ಕಾರಲ್ಲಿ ಎಲ್ಲರೂ, ಅಂದರೆ ಅಪ್ಪ ಬರ್ತಾರೆ, ಅಮ್ಮ ಬರ್ತಾರೆ, ನಾನು, ಹಸ್ಬೆಂಡ್, ನನ್ನ ತಮ್ಮ, ಇಷ್ಟು ಜನ ಇವಾಗ ಮತ್ತೆ ಇಲ್ಲಿಂದ ಊರ ಕಡೆಗೆ ಪಯಣ. ಫುಲ್ಲು ಟ್ರಾವೆಲ್ ಅಂತಲೇ ಹೇಳ್ಬೋದು. ಹೈದ್ರಾಬಾದಿಂದ ಬ್ಯಾಂಗ್ಳೂರಿಗೆ ಬಂದು ಇಲ್ಲಿ ಸ್ವಲ್ಪ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ಅಗೇನ್ ಇಲ್ಲಿಂದ ನಾವಿವಾಗ ಹನ್ನೂರು ಊರ ಕಡೆ ಹೊರಟಿದ್ದೀವಿ. ಅಂದರೆ ಮಲೆ ಮಹದೇಶ್ವರ MM ಹಿಲ್ಸ್ ಬರುತ್ತಲ್ಲ, ಅಲ್ಲಿಂದ 30 ಕಿಲೋಮೀಟರು ಬ್ಯಾಕೆ ಬರುತ್ತೆ. ಸೊ ಪೆಟ್ರೋಲ್ ಕೂಡ ಹಾಕಿಸ್ಕೊಂಡು ಸದ್ಯ ಹೆಂಗೋ ನನ್ನ ತಮ್ಮ ಸೆಕೆಂಡಲ್ಲಿ ಕಾರ್ ತೊಗೊಂಡಿದ್ದಕ್ಕೆ ನಮಗೆ ಈ ರೀತಿ ಊರಿಗೆ ಹೋಗೋದಕ್ಕೆಲ್ಲ ಸ್ವಲ್ಪ ಯೂಸ್ ಆಯಿತು ಅಂತ. ಇಲ್ಲ ಅಂದರೆ ನಾವು ಬೇರೆಯವ್ರದನ್ನು ಬುಕ್ ಮಾಡಿಕೊಂಡು ಹಾಗೆ ಎಲ್ಲ ಹೋಗ್ಬೇಕಿತ್ತು. ಸ್ವಲ್ಪ ತುಂಬ ಕಾಸ್ಟ್ಲಿ ಆಗ್ತಾಯಿತ್ತು ಹೋಗಬೇಕಾದ್ರೆ ಸಲ. ಈ ಸತಿ ಸ್ವಲ್ಪ ನಮ್ಮದೇ ಕಾರ್ ಅನ್ನೋ ಥರ ಫೀಲ್ ಆಗ್ತಾಯಿದೆ. ನೋಡಿ ಇದು ಹೊಸ್ದಾಗಿ 3+3 6 ರೋಡ್ ಮಾಡಿರೋ ಅಂಥದ್ದು. ಇದು ಬ್ರಿಡ್ಜ್ ಮೇಲೆ ಇದು ಡೈರೆಕ್ಟ್ ಚನ್ನಪಟ್ಟಣ ಮತ್ತು ರಾಮನಗರ ಸ್ಕಿಪ್ ಮಾಡಿ ಡೈರೆಕ್ಟ್ ನಮಗೆ ಮುಂದೆ ಬಿಡುತ್ತೆ, ಮದ್ದೂರು ಆ ಕಡೆ. ಸೊ ಈ ರೋಡು ತುಂಬಾ ಯೂಸ್ಫುಲ್ ಆಯಿತು ಮೈಸೂರಿಗೆ ಹೋಗೋರಿಗೆಲ್ಲ. ಸೊ ಟೋಲ್ ಕೂಡ ಈಗ ಓಪನ್ ಮಾಡ್ತಿದ್ದಾರೆ. ಇದು ನೋಡ್ಬೋದು. ಇವಾಗ ನಾವು ಹನ್ನೂರಿಂದ ಈ ಕಡೆ 10 ಕಿಲೋಮೀಟರಲ್ಲಿ ನಮ್ಮ ವಿಲೇಜ್ ಬಂದಿರೋದು. ಸೊ ಇದೆಲ್ಲ ವೀರಪ್ಪನಿದ್ದಂಥ ಕಾಡು. ಇದು MM ಹಿಲ್ಸ್ ಕಾಡು ಇದೆಯಲ್ಲ, ಫಾರೆಸ್ಟ್ ಇದೆಯಲ್ಲ, ಮಲೆ ಮಹದೇಶ್ವರ ಫಾರೆಸ್ಟು ಅದು ಇದು. ಸೊ ಇವಳು ಆಲ್ರೆಡಿ ಮಲ್ಕೊಂಡು ಇವಾಗ ಊರ ಹತ್ತತ್ರ ಬಂದಾಗ ಇವಾಗ ಎದ್ದೊಂಡ ತಕ್ಷಣವೇ ನಾನು ಹತ್ರ ಏನೋ ಇಸ್ಕೊಂಡು ತಿಂತಾ ಇದ್ದಾಳೆ. ಸ್ವಲ್ಪ ಸ್ನ್ಯಾಕ್ಸ್ ಅದು ಇದು ತಂದಿದ್ವಿ. ಸೊ ತಿನ್ಕೊಂಡು ಇನ್ನೇನು ಮನೆ ಹತ್ರ ಬರ್ತಾ ಇದ್ದೀವಿ. ಸೊ ನಾವು ಮಾರ್ನಿಂಗಲ್ಲಿ ಎಲ್ಲ ರೆಡಿಯಾಗಿ ಮಧ್ಯಾಹ್ನ ಊಟ ಮಾಡಿ ಬಿಟ್ಟಿದ್ದು ಮನೇನ. ಸೊ ಅಂದರೆ ನಾನು ಟಿಫನ್ ಮಾಡಿದ್ನಲ್ಲ ಅದನ್ನೇ ಆಲ್ರೆಡಿ ಆಲ್ಮೋಸ್ಟ್ ಊಟ ಟೈಮಿಗೆ ಬಿಟ್ಟಿದ್ವಿ. ಸೊ ಮನೆಗೆ ಬಂದು ರೀಚ್ ಆಗೋಕ್ಕೆ ಇಷ್ಟೊತ್ತಾಯಿತು. ಸನ್ಸೆಟ್ ಎಲ್ಲ ಆಗ್ತಾಯಿದೆ ನೋಡಿ. ಅವರ ಅಜ್ಜಿ ಅಂದರೆ ಅವ್ರ ದಾದಿ, ನಮ್ಮ ಮನೆಯವರಮ್ಮ ಈ ರೀತಿ ಮೊಮ್ಮಗಳಿಗೆ ದೃಷ್ಟಿ ಆಗಿರುತ್ತೆ, ಬಂದ ತಕ್ಷಣ ತೆಗೆಯೋಣ ಅಂತ ಹೇಳಿ ಅವಳಿಗೆ ಮತ್ತು ನಾವು ಬಂದಿರ್ತೀವಲ್ಲ ಎಲ್ಲರಿಗೂ ಈ ರೀತಿ ಒಂದು ನಿಂಬೆಹಣ್ಣಲ್ಲಿ ಏನೋ ಅವ್ರದ್ದು ದೃಷ್ಟಿ. ಹೊರಗಿಂದ ನಾವು ಯಾವಾಗಷ್ಟೇ ನಾವು ಬ್ಯಾಂಗ್ಳೂರಿಂದ ನಾವು ಎಲ್ಲಿಂದನಾದರೂ ಸರಿ ಊರಿಗೆ ಹೋದ್ವಿ ಅಂದರೆ ಸಾಕು, ಅವರಮ್ಮ ಫಸ್ಟು ಬಾಗಿಲಲ್ಲಿ ಎಂಟ್ರೆನ್ಸೇ ಮಾಡಿಸೋದು. ಅಲ್ಲಿ ನಿಲ್ಲಿಸ್ಬಿಟ್ಟು ಈ ರೀತಿ ದೃಷ್ಟಿ ತೆಗೆದು ಹಾಕಿ ಅದ್ರದ್ದೇನು ತಲೆಗೆ ಸ್ವಲ್ಪ ಹಣೆಗೆ ಸ್ವಲ್ಪ ಅದ್ರದ್ದು ನೀರ್ದು ಹೀಗೆ ಬಟ್ಟು ಥರ ಇಟ್ಬಿಟ್ಟು ಆಮೇಲೆ ಮನೆ ಒಳಗೆ ಕರ್ಕೋತಾರೆ. ಅವ್ರಿಗೇನೋ ಮೊದಲಿಂದೆಲ್ಲ ಅದ್ರದ್ದು ಒಂಥರ ದೃಷ್ಟಿ ತೆಗಿಯೋದು, ದೃಷ್ಟಿ ಆಗಿರುತ್ತೆ, ಅದೆಲ್ಲ ನಂಬಿಕೆ ಜಾಸ್ತಿ. ಸೊ ಹಳ್ಳಿಲೆಲ್ಲ ಇದೇ ರೀತಿ ಇರುತ್ತಲ್ವ. ನೋಡಿ ಮೊಮ್ಮಗಳಿಗೆ ಎಲ್ಲೆಲ್ಲಿಗೆ ಇಡ್ತಿದ್ದಾರೆ, ದೃಷ್ಟಿ ಆಗಿದೆ ನನ್ನ ಮೊಮ್ಮಗಳಿಗೆ ಅಂತ. ಇವಾಗ ಹಿಂಗೆ ಅಡ್ಡ ಹಿಂಗೆ ಹಾಕ್ತಾರೆ, ಅದನ್ನು ದಾಟ್ಕೊಂಡು ನಾವು ಹೋಗಬೇಕು ಒಳಗೆ ಅಂತ.
ಸೊ ಇಲ್ಲಿ ಹಸುಗಳೆಲ್ಲ ಇರೋದ್ರಿಂದ ಇಲ್ಲಿ ಮನೆಗೆ ಎಂಟ್ರೆನ್ಸ್ ಆಗೋದ್ರ ಮುಂದೆನೇ ಜಾಗದಲ್ಲಿ ಈ ರೀತಿ ಕೊಟ್ಟಿಗೆಗಳೆಲ್ಲ ಇತ್ತು, ಅಲ್ಲಿ ಇದಾಯಿತು. ಇವಾಗ ಮನೆಗೆ ಬಂದು ರೀಚ್ ಆದ್ವಿ. ಸೊ ಮನೆಗೆ ಬಂದು ಇವಾಗ ಮನೆಗೆ ಬಂದು ಅಷ್ಟೊತ್ತಿಗೆ ನಮಗೆ ಈವ್ನಿಂಗ್ ಆಗಿಬಿಡ್ತು, ಟೀ ಟೈಮ್ ಆಗೋಯ್ತು ಅಂದ್ಕೊಳ್ಳಿ. ನೋಡಿ ಡಾಗ್ ಎಲ್ಲ ಇದೆ ಇಲ್ಲಿ. ಬಂದು ಫ್ರೆಶ್ ಅಪ್ ಎಲ್ಲ ಆಗಿ ಇವಾಗ ನೈಟ್ ಅಡುಗೆಗೆ ಈವ್ನಿಂಗೇನೆ ಎಲ್ಲ ಸೇರಿಕೊಂಡು ಅಡುಗೆ ಮಾಡೋಣ. ಯಾಕೆಂದರೆ ನಾಳೆ ಮಾರ್ನಿಂಗ್ ಅಪ್ಪ ಅವ್ರದ್ದು ಪೂಜೆ ಫಂಕ್ಷನ್ ಇರೋದ್ರಿಂದ ಇವತ್ತು ತುಂಬ ಜನ ನೆಂಟರೆಲ್ಲ ಬಂದಿರ್ತೀವಲ್ಲ, ಸೊ ಜಾಸ್ತಿ ಅಡುಗೆ ಮಾಡಬೇಕಲ್ಲ ಅಂತ ಹೇಳಿ ನಮ್ಮ ಮೈದನ್ನ ನಾನು ಹೆಂಗೆ ಫಾಸ್ಟಾಗಿ ಹೆಚ್ಚುತ್ತೀನಿ ನೋಡಿ ಅಂತ ಹೇಳಿ, ಸೊ ನೀವು ಈ ನಿಮ್ಮ ಬ್ಲಾಗಲ್ಲಿ ತೋರಿಸ್ಲೇಬೇಕು ನಾನು ಈರುಳ್ಳಿ ಹೆಚ್ಚೋದನ್ನು ಅಂತ ಹೇಳಿ ತೋರಿಸ್ತಾ ಇದ್ದಾರೆ. ಸೊ ಅವ್ರ ವೈಫ್ ಕೂಡ ತುಂಬ ಸ್ಲೋ ಮಮ್ಮ ಕೈ ಕುಯ್ಕೋತೀರಾ ಅಂತ ಅವಳು ನೋಡಿ ತಡಿತಾ ಇದ್ದಾಳೆ. ಸೊ ನೋಡ್ಬೋದು ಈ ರೀತಿ ಅವರು ಆನಿಯನ್ನ ಕಟ್ ಮಾಡೋದನ್ನು ನಾನು ಅವ್ರು ಹೇಳಿದ ಮೇಲೂ ನಾನು ತೋರಿಸ್ದೇ ಇರೋಕ್ಕಾಗತ್ತಾ ಅಂತ ಹೇಳಿ ತೋರಿಸ್ತಿದ್ದೀನಿ. ಸೊ ನಾನು ಈ ಕಡೆ ಈ ರೀತಿ ಶುಂಠಿ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಸೊ ಅಡುಗೆ ಸ್ವಲ್ಪ ಜಾಸ್ತಿ ಜನಕ್ಕೆ ಮಾಡಬೇಕಲ್ವ, ಸ್ವಲ್ಪ ಜಾಸ್ತಿ ಇರುತ್ತಲ್ವ, ಒಬ್ಬೊಬ್ಬರು ಈ ರೀತಿ ಕೈ ಹಾಕಿ ಕೆಲಸ ಮಾಡಿದ್ರೆ ಬೇಗ ಅಡುಗೆಗೆ ಹೆಲ್ಪ್. ಜಸ್ಟ್ ಇವಾಗ ಪ್ರಿಪೇರ್ ಮಾಡಿರ್ತೀವಿ, ನೈಟು ನಮ್ಮ ಅತ್ತೆಯವರು ಮಾಡ್ತಾರೆ ಅಡುಗೆನ. ಸುಮ್ಮನೆ ಕೂತಿದ್ವಲ್ಲ ಅಂತ ಹೇಳಿ ಹಿಂಗೆ ಈರುಳ್ಳಿ ಹೆಚ್ಚೋದು, ಟೊಮೊಟೊ ಹಣ್ಣು ಎಲ್ಲ ಒಬ್ಬೊಬ್ಬರು ಈ ರೀತಿ ಮಾಡ್ತಾಯಿದ್ದೀವಿ ಅಷ್ಟೇ. ಸೊ ಟೀ ಕೂಡ ಇಟ್ಟಿದ್ದಾರೆ, ಟೀಗೆ ವೆಯ್ಟಿಂಗು. ಇಲ್ಲಿ ನೋಡ್ಬೋದು ಇವತ್ತೇನೋ ಬೆಣ್ಣೆ ಅವರು ಹಿಂಗೆ ಡೈಲಿ ಬೆಣ್ಣೆ ಕಲೆಕ್ಟ್ ಮಾಡ್ತಾರೆ ಇಲ್ಲಿ ನಮ್ಮ ಮನೆ ಹಸುದಲ್ಲೇ ಹಾಲನ್ನ ಮೊಸರು ಮಾಡಿ ಈ ರೀತಿ. ಸೊ ನೋಡ್ಬೋದು ಇವತ್ತಿನ ಹಾಲು ಎಪ್ಪಾಕಿದ್ರಲ್ಲ ಅಷ್ಟರಲ್ಲಿ ಮಜ್ಜಿಗೆ ಎಲ್ಲ ಮಾಡಿ, ಮಜ್ಜಿಗೆ ಅಷ್ಟು ಬಂದಿದೆ, ಬೆಣ್ಣೆ ಇಷ್ಟು ಬಂದಿದೆ. ನಮ್ಮ ಅತ್ತೆ ಇದನ್ನು ಮಾಡ್ತಾಯಿದ್ರಲ್ಲ, ಇದನ್ನು ನಿಮಗೆ ತೋರಿಸ್ಬೇಕು ಅನ್ನಿಸ್ತು. ಸೊ ನಾನು ಈ ವಿಡಿಯೋನ ಮಾಡಿಕೊಂಡೆ. ಸೊ ಇದಿಷ್ಟು ಇವತ್ತಿನ ಬ್ಲಾಗ್ ಆಗಿತ್ತು. ನೆಕ್ಸ್ಟ್ ಬ್ಲಾಗಲ್ಲಿ